ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯದಲ್ಲಿ ಹಾಲಿನ ದರ 2 ರೂಪಾಯಿಗೆ ಏರಿಕೆ ಮಾಡಿರೋದಕ್ಕೆ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾವು ಯಾವುದೇ ಹಾಲಿನ ದರವನ್ನ ಏರಿಕೆ ಮಾಡಿಲ್ಲ. ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದ್ದು ಪ್ರಮಾಣ ಜಾಸ್ತಿ ಮಾಡಿದ್ದೇವೆ, ಹಾಗಾಗಿ ಬೆಲೆ ಜಾಸ್ತಿ ಆಗಿದೆ. 50 ml ಹಾಲಿಗೆ 2.10 ರೂಪಾಯಿ ಆಗುತ್ತೆ. ಆದ್ರೆ ಕೆಎಂಎಫ್ 10 ಪೈಸೆ ಬಿಟ್ಟು 2 ರೂಪಾಯಿ ಮಾತ್ರ ಬೆಲೆ ನಿಗದಿ ಮಾಡಿದೆ. ಈ ಸಂಬಂಧ ಇಂದು ಜಾಹೀರಾತು ನೀಡುತ್ತೇವೆ ಎಂದು ಸಿಎಂ ಹೇಳಿದ್ರು. ಬೆಲೆ ಏರಿಕೆ ಆಗಿಲ್ಲ. ಹಾಲಿನ ಕ್ವಾಂಟಿಟಿ ಕೊಡ್ತಿದ್ರಲ್ಲ, ಕ್ವಾಂಟಿಟಿ ಹೆಚ್ಚು ಮಾಡಿದ್ದಾರೆ. ಆ ಕ್ವಾಂಟಿಟಿ ಹೆಚ್ಚು ಮಾಡಿ ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ ಅಷ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಕ್ವಾಂಟಿಟಿ ಹೆಚ್ಚಳ ಮಾಡೋ ಅವಶ್ಯಕತೆ ಇದೆ ಸರ್ ಈಗ ದಿಢೀರಂತ. ಬಿಕಾಸ್ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ. ಓಕೆ, ಹಾಲು ಉತ್ಪಾದನೆ ಜಾಸ್ತಿ ಆದರೆ ಮಾರುಕಟ್ಟೆ ಆಗಬೇಕಲ್ಲ. ಆ ಮಾರುಕಟ್ಟೆ ಇಲ್ಲದೇ ಇರೋದ್ರಿಂದ ಇರ್ತಕ್ಕಂಥದ್ರಲ್ಲೇ ಮಾರುಕಟ್ಟೆ ವ್ಯವಸ್ಥೆನ ಹೆಚ್ಚು ಪಾಕೆಟ್ನಲ್ಲಿ ಹಾಲನ್ನು ಹೆಚ್ಚು ಕೊಟ್ಟು ದುಡ್ಡು ಹೆಚ್ಚು ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳ ಜಾರಿಯಿಂದಾಗಿ ತೀವ್ರ ಆರ್ಥಿಕ ನಷ್ಟಕ್ಕೆ ಸಿಲುಕಿರೋ ರಾಜ್ಯ ಸರ್ಕಾರ ಹಣ ಹೊಂದಿಸಲು ಇದೀಗ ಜನರ ಜೇಬಿಗೆ ಕೈ ಹಾಕುವ ಮೂಲಕ ಸರ್ಕಾರದ ಬೊಕ್ಕಸ ತುಂಬಿಸೋಕೆ ಮುಂದಾಗಿದೆ. ಸತತ ಬೆಲೆ ಏರಿಕೆಯಿಂದ ತತ್ತರಿಸಿರೋ ರಾಜ್ಯದ ಜನತೆಗೆ ಮತ್ತೊಂದು ಆಘಾತ ನೀಡಿರೋ ಸರ್ಕಾರ ನಂದಿನಿ ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಿಸಿ ಆದೇಶ ಹೊರಡಿಸಿದೆ. ಕೆಎಂಎಫ್ ಮುಖ್ಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್, 1 ಲೀಟರ್ ನಂದಿನಿ ಹಾಲಿನ ಪ್ಯಾಕೆಟ್ಗೆ 50 ml ಹಾಲು ಹೆಚ್ಚುವರಿಯಾಗಿ ಸೇರಿಸಲಾಗುವುದು. ಸದ್ಯ ಲೀಟರ್ ಹಾಲಿಗೆ 42 ರೂಪಾಯಿ ಇದ್ದು ಇಂದಿನಿಂದ 44 ರೂಪಾಯಿ ಏರಿಕೆ ಆಗಲಿದೆ. ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ದರ 22 ರಿಂದ 24 ರೂಪಾಯಿಗೆ ಹೆಚ್ಚಳವಾಗಲಿದೆ. ಮೊಸರು ಇನ್ನಿತರ ಯಾವುದೇ ಹಾಲಿನ ಉತ್ಪಾದನಾ ದರ ಏರಿಕೆ ಮಾಡಲ್ಲ ಅಂತ ಭೀಮನಾಯಕ್ ತಿಳಿಸಿದ್ದಾರೆ. ಲೀಟರ್ ಟೋನ್ಡ್ ಹಾಲಿನ ದರ 42 ರೂಪಾಯಿಯಿಂದ 44 ರೂಪಾಯಿ ಏರಿಕೆ ಮಾಡಲಾಗಿದ್ದು, ಹೋಮೋಜಿನೈಸ್ಡ್ ಟೋನ್ಡ್ ಹಾಲಿನ ದರ ಇಂದಿನಿಂದ 43 ರಿಂದ 45 ರೂಪಾಯಿಯಷ್ಟು ಹೆಚ್ಚಳವಾಗಲಿದೆ. ಹೋಮೋಜಿನೈಸ್ಡ್ ಹಸುವಿನ ಹಾಲಿನ ದರ ಕೂಡ ಇಂದಿನಿಂದ 46 ರೂಪಾಯಿಯಿಂದ 48 ರೂಪಾಯಿಗೆ ಏರಿಕೆ ಆಗಲಿದೆ. ಲೀಟರ್ ಸ್ಪೆಷಲ್ ಹಾಲಿನ ದರ 48 ರಿಂದ 50 ರೂಪಾಯಿ. ಶುಭಂ ಹಾಲಿನ ಬೆಲೆ ಇಂದಿನಿಂದ 48 ರಿಂದ 50 ರೂಪಾಯಿಯಷ್ಟು ಹೆಚ್ಚಳವಾಗಲಿದೆ. ಪ್ರಸ್ತುತ 51 ರೂಪಾಯಿ ಇರೋ ಸಮೃದ್ಧಿ ಹಾಲಿನ ದರ ಇಂದಿನಿಂದ 53 ರೂಪಾಯಿ ಆಗಲಿದ್ದು, ಹೋಮೋಜಿನೈಸ್ಡ್ ಶುಭಂ ಹಾಲಿನ ರೇಟ್ 49 ರಿಂದ 51 ರೂಪಾಯಿಯಷ್ಟು ಆಗಲಿದೆ. ನೂತನ ದರದಂತೆ ಸಂತೃಪ್ತಿ ಹಾಲಿನ ದರ 55 ರೂಪಾಯಿಯಿಂದ 57 ರೂಪಾಯಿಯಷ್ಟು ಹೆಚ್ಚಳವಾಗಲಿದೆ. 49 ರೂಪಾಯಿ ಇರೋ ಶುಭಂ ಗೋಲ್ಡ್ ಹಾಲಿನ ದರವನ್ನ 51 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಡಬಲ್ ಟೋನ್ಡ್ ಹಾಲಿನ ದರವನ್ನ 41 ರಿಂದ 43 ರೂಪಾಯಿಯಷ್ಟು ಏರಿಕೆ ಮಾಡಿ ಕೆಎಂಎಫ್ ಆದೇಶ ಹೊರಡಿಸಿದ್ದು, ಪರಿಷ್ಕೃತ ದರ ಇಂದಿನಿಂದ ಜಾರಿಗೆ ಬರಲಿದೆ. 1 ಲೀಟರ್ಗೆ 1000 ml ಹಾಲು ಇರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ನಾವು ತೂಕ ಮಾಡಿದ್ರು, ನಾವು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ 2 ರೂಪಾಯಿ ಹೆಚ್ಚಾಗುತ್ತೆ. ನಂದಿನಿ ಹಾಲಿನ ದರವನ್ನ 2 ರೂಪಾಯಿ ಏರಿಕೆ ಮಾಡಿರೋ ಕೆಎಂಎಫ್ ಆದೇಶವನ್ನ ರಾಜ್ಯ ಸರ್ಕಾರ ಸಮರ್ಥಿಸಿಕೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅಂತ ರೈತರ ಒತ್ತಡವಿತ್ತು, ಹೀಗಾಗಿ ಈ ಕ್ರಮ ಕೈಗೊಂಡಿದ್ದೇವೆ ಎಂದಿದ್ದಾರೆ. ಇನ್ನು ಹಾಲಿನ ದರ ಏರಿಕೆಯನ್ನ ಸಮರ್ಥಿಸಿಕೊಂಡಿರೋ ಆಹಾರ ಸಚಿವ ಕೆಎಚ್ ಮುನಿಯಪ್ಪ, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ. ಸರ್ಕಾರಿ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಬೆಲೆ ಏರಿಕೆ ಮಾಡೋದು ಅನಿವಾರ್ಯ ಅಂತ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೋಡಪ್ಪ, ಹಾಲಿನ ದರ ಹೆಚ್ಚಿಗೆ ಮಾಡೋದು ಕೆಎಂಎಫ್ನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ, ಗೊತ್ತಿಲ್ಲ. ಬಟ್ ಅದು ಮಾತಾಡ್ತೀನಿ ನಾನು ಅವ್ರ ಜೊತೆ, ಕೆಎಂಎಫ್ ಜೊತೆ. ಫೀಡ್ಸ್ ಬೆಲೆ ಎಲ್ಲ ಬೆಲೆನೂ ಜಾಸ್ತಿ ಆಗಿದೆ. ನೀರು ಬೆಲೆನೂ 25 ರೂಪಾಯಿ ಬಿಟ್ಟಿದೆ. ರೈತನಿಗೆ ಸಿಗೋಂಥ ಹಾಲಿನ ಬೆಲೆ ಕಡಿಮೆ. ಅದಕ್ಕೆ ತೀರ್ಮಾನ ರೈತರ ಒತ್ತಡದ ಮೇಲೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಸರ್ಕಾರ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಈ ಕಾರ್ಯಕ್ರಮವನ್ನು ಅನಿವಾರ್ಯವಾದಂಥ ತೀರ್ಮಾನ ಕೂಡ ಯಾವುದೇ ರಾಜ್ಯಕ್ಕಿಂತ ಹೆಚ್ಚಿಗೆ ಇಲ್ಲ, ಕಡಿಮೆ ಇದೆ.
ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬಳಿಕ ಇದೀಗ ಹಾಲಿನ ದರ ಹೆಚ್ಚಿಸಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಎಲೆಕ್ಷನ್ ಟೈಮಲ್ಲಿ ಬೆಲೆ ಕಡಿಮೆ ಮಾಡೋದಾಗಿ ಸಿದ್ದರಾಮಯ್ಯ ರಾಜ್ಯದ ಜನರಿಗೆ ಭರವಸೆ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯಗೆ ಎಷ್ಟು ನಾಲಿಗೆ ಇದೆ? ರಾಜ್ಯದ ಜನ ಕಾಫಿ ಟೀ ಕುಡಿಯೋಕು ಕಾಂಗ್ರೆಸ್ ಸರ್ಕಾರ ಕಲ್ಲು ಹಾಕಿದೆ. ಮುಂಬರುವ 4 ರಾಜ್ಯಗಳ ಚುನಾವಣೆಗೆ ರಾಹುಲ್ ಗಾಂಧಿಗೆ ಕಪ್ಪ ಕಾಣಿಕೆ ಕೊಡೋಕೆ ಸರ್ಕಾರ ಬೆಲೆ ಏರಿಕೆ ಮಾಡಿದೆ. ಬಡವರ ರಕ್ತವನ್ನ ತಿಗಣೆಯಂತೆ ಹೀರುತ್ತಿರೋ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಹಾಲಿನ ದರ ಏರಿಕೆ ಆದೇಶ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಮದ್ಯ, ವಿದ್ಯುತ್, ತೈಲ ಬೆಲೆ ಏರಿಕೆ ಆಯಿತು. ಇದೀಗ ರಾಜ್ಯ ಸರ್ಕಾರ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡಿದೆ. ಸತ್ತ ಹೆಣ ಸುಡೋಕೆ ತೆರಿಗೆ ಹಾಕಿದ್ರೆ ಮುಗ್ದೇ ಹೋಯ್ತು. ಅಲ್ಲಿಗೆ ಎಲ್ಲಾ ಬೆಲೆ ಏರಿಕೆ ಮಾಡಿದಂತೆ ಆಗುತ್ತೆ. ಇವರಿಗೆ ಮತ ಹಾಕಿದ್ದಕ್ಕೆ ರಾಜ್ಯದ ಜನ ಹಿಡಿ ಶಾಪ ಹಾಕ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಸಿಟಿ ರವಿ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ನಾಲಿಗೆ ಇದೆ ನಿನಗೆ? ಆಲ್ಕೋಹಾಲ್ ಆಯಿತು, ಹಾಲಾಯಿತು, ಬಿತ್ತನೆ ಬೀಜ ಆಯಿತು, ಕರೆಂಟ್ ಆಯಿತು, ಇಂಧನ ಬೆಲೆ ಆಯಿತು, ಸ್ಟಾಂಪ್ ಡ್ಯೂಟಿ ಆಯಿತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯಿತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡು. ಈ ಸರ್ಕಾರ ಕೋಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗುತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ, ಹಿಡಿ ಶಾಪ ಆಗ್ತಾ ಇದ್ದಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ತೈಲ ಬೆಲೆ ಏರಿಕೆ ಬಳಿಕ ನಂದಿನಿ ಹಾಲಿನ ದರವನ್ನ ₹2 ಹೆಚ್ಚಳ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನ ಹಿಡಿ ಶಾಪ ಆಗ್ತಿದ್ದಾರೆ. ನಿಮ್ಮ ಯಾವ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಡ, ಎಲ್ರೂ ಕಳ್ಳರೆ, ಫ್ರೀ ಕೊಡ್ತೀವಿ ಅಂತೇಳಿ ಇದೀಗ ವಿದ್ಯುತ್, ನೀರು, ಪೆಟ್ರೋಲ್, ಡೀಸೆಲ್, ಹಾಲಿನ ದರವನ್ನ ಏರಿಕೆ ಮಾಡ್ತಿದ್ದಾರೆ. ಹಾಲಿನ ದರ ಹೆಚ್ಚಾದ್ರೆ ಮಕ್ಕಳಿಗೆ ಹೇಗೆ ಹಾಲು ಕೊಡೋದು ಅಂತ ವಿಸ್ತಾರ ನ್ಯೂಸ್ ಬಳಿ ಸಾರ್ವಜನಿಕರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ದಿನದಿಂದ ದಿನಕ್ಕೆ ಎಲ್ಲಾ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಿದೆ. ಹೀಗಾಗಿ ಕಾಫಿ, ಟೀ, ಟಿಫನ್ ದರ ಕೂಡ ಏರಿಕೆ ಮಾಡೋದು ಅನಿವಾರ್ಯ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ತಿಳಿಸಿದ್ದಾರೆ. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ ಅವರು, 5% ದರವನ್ನ ಏರಿಕೆ ಮಾಡಲು ತೀರ್ಮಾನ ಕೈಗೊಳ್ತೇವೆ. ಈ ಬಗ್ಗೆ ಹೋಟೆಲ್ ಮಾಲೀಕರೊಂದಿಗೆ ಚರ್ಚೆ ಮಾಡಿ ಬಳಿಕ ದರ ಹೆಚ್ಚಳದ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಪಿಸಿ ರಾವ್ ತಿಳಿಸಿದ್ದಾರೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಬಳಿಕ ಇದೀಗ ಹಾಲಿನ ದರ ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪುಕ್ಕಟ್ಟೆ ಅಂತೇಳಿ ಗ್ಯಾರಂಟಿ ನೀಡಿದ ಸರ್ಕಾರ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ನಯಾ ಪೈಸೆ ಬಿಡುಗಡೆ ಮಾಡ್ತಿಲ್ಲ. ಮೊನ್ನೆ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದ್ರು. ಆದ್ರೀಗ ಮತ್ತೆ ಹಾಲಿನ ದರವನ್ನ ಸರ್ಕಾರ ಹೆಚ್ಚಿಸಿದ್ದು ಜನರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಸರ್ಕಾರ ಕೂಡಲೇ ಏರಿಕೆ ಮಾಡಿರೋ ವಸ್ತುಗಳ ಬೆಲೆಯನ್ನ ಶೀಘ್ರವೇ ಇಳಿಕೆ ಮಾಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಶಾಸಕ ಕೃಷ್ಣ ನಾಯಕ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಮನೆ ವಸ್ತುವಿಂದ ಹಿಡ್ಕೊಂಡು ಪ್ರತಿ ವಸ್ತು ಕೂಡ ಆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆದ ಮೇಲೆ ಅವಲಂಬಿತ ಆಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಇಂಕ್ರೀಸ್ ಆಯ್ತು ಅಂತಂದರೆ ಎಲ್ಲ ಬೆಲೆ ಇಂಕ್ರೀಸ್ ಆಗುತ್ತೆ. ಹಾಗಾಗಿ ನಾವು ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ಸರ್ಕಾರ ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡು ಆ ರೇಟ್ಗಳೇನು ಇಂಕ್ರೀಸ್ ಮಾಡಿದಾರೆ ಅದನ್ನು ಕಡಿಮೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಈಗ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ಆಮೇಲೆ ಸರ್ಕಾರ ಇವರು ನಮ್ಮ ರೈತರಿಗೆ ಏನು ಉತ್ಸವ ಕೊಡ್ತಿದ್ದಾರೆ ಅದೆಲ್ಲ ನಿಲ್ಲಿಸಿದ್ದಾರೆ, ಏರಿಕೆ ಮಾಡಿದ್ದಾರೆ. ಈಗ ಈಗೇನಾಗಿದೆ, ಈ ಗ್ಯಾರಂಟಿ ಅಂತೇಳಿ ಸರ್ಕಾರಕ್ಕೆ ಹಣ ಇಲ್ಲದೆ ಈಗ ಸರ್ಕಾರ ನಡೆಸೋಕೆ ಕಷ್ಟ ಏನಾಗ್ತಾ ಇದೆ. ಅದಕ್ಕೆ ಎಲ್ಲ ಹೊರೆಗಳು ಜನಸಾಮಾನ್ಯರ ಮೇಲೆ ಬೀಳಾಕತ್ತವೆ. ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಅದನ್ನು ಸರಿದೂಗಿಸಲು ಸಾರ್ವಜನಿಕರ ಮೇಲೆ ಬರೆ ಎಳೆಯುತ್ತಿದೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ನಂತರ ಇದೀಗ ಹಾಲಿನ ದರ ಏರಿಕೆ ಮಾಡಿದೆ. ಪೆಟ್ರೋಲ್, ಡೀಸೆಲ್, ಹಾಲು, ತರಕಾರಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಿಸಿ ಇದೀಗ ಆಟೋ ಚಾಲಕರಿಗೂ ತಟ್ಟಿದೆ. ಬೆಲೆ ಏರಿಕೆಯಿಂದ ನಾವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಹೀಗಾಗಿ ಆಟೋ ಪ್ರಯಾಣದ ದರ ಏರಿಕೆ ಮಾಡುವಂತೆ ಬೆಂಗಳೂರು ನಗರ ಜಿಲ್ಲಾ ಉಪ ಆಯುಕ್ತರಿಗೆ ಬೆಂಗಳೂರು ಆಟೋ ಚಾಲಕರ ಸಂಘ ಮನವಿ ಪತ್ರ ಸಲ್ಲಿಸಿದೆ. ಒಂದು ವೇಳೆ ಸರ್ಕಾರ ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಆದರ್ಶ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ. 3 ವರ್ಷಗಳಿಂದ ಆಟೋ ಪ್ರಯಾಣ ದರ ಏರಿಕೆ ಆಗಿಲ್ಲ. ಹೀಗಾಗಿ ಕನಿಷ್ಠ ಆಟೋ ದರವನ್ನ ₹30 ₹40 ಹೆಚ್ಚಿಸುವಂತೆ ಆಟೋ ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. 3 ವರ್ಷದ ಹಿಂದೆ ಆರಂಭವಾದ ದರ ಕಿಲೋಮೀಟರ್ಗೆ ₹30 ಇತ್ತು.
ನಂತರ ಹೆಚ್ಚುವರಿಯಾಗಿ ಕಿಲೋಮೀಟರ್ಗೆ 15 ರೂಪಾಯಿ ದರ ನಿಗದಿ ಮಾಡಲಾಯಿತು. ಇದೀಗ ಆರಂಭದ ದರ 40 ರೂಪಾಯಿ ಹಾಗೂ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿಗೆ ಹೆಚ್ಚಿಸುವಂತೆ ಆಟೋ ಚಾಲಕರ ಸಂಘ ಮನವಿ ಮಾಡಿದೆ. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸೊ ಇದರ ಜೊತೆಗೆ ಅದರಲ್ಲಿ ಕಮಿಟಿ ಇರುತ್ತದೆ, ಜಿಲ್ಲಾಧಿಕಾರಿ ಒಳಗೊಂಡು ಮತ್ತು ಸಾರಿಗೆ ಇಲಾಖೆಯಿಂದ ಒಳಗೊಂಡು ಸೆಕ್ರೆಟರಿ ಒಂದು ಮತ್ತು ಟ್ರಾಫಿಕ್ ಪೊಲೀಸ್ ಒಳಗೊಂಡು ಇದರಲ್ಲಿ ಕಮಿಟಿ ಇರ್ತಾರೆ. ಇವರು ತೀರ್ಮಾನ ಮಾಡ್ತಾರೆ. ಈಗಾಗಲೇ ಸರ್ಕಾರ 2021ರಲ್ಲಿ ನಮಗೆ ಮೀಟರ್ ದರವನ್ನು ಕೊಟ್ಟಿದ್ದರು. ಸೊ ಸತತ 3 ವರ್ಷಗಳವರೆಗೆ ನಮಗೆ ಅವಧಿ ಇತ್ತು. ಆದರೆ ಇವತ್ತಿನ ಅಗತ್ಯ ವಸ್ತುಗಳದು ಲೆಕ್ಕಾಚಾರ ತೊಗೊಂಡ್ರೆ ಗಗನಕ್ಕೆ ಏರ್ತಾ ಇದೆ. ಅಗತ್ಯ ವಸ್ತುಗಳಿರ್ಬೋದು, ಮತ್ತು ದಿನಸಿ ವಸ್ತುಗಳಿರ್ಬೋದು, ಮತ್ತು ವಾಹನದ ಆಟೋ ರಿಕ್ಷಾದ ಬೆಲೆ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಟೈರ್ಗಳ ಬೆಲೆ ಇರ್ಬೋದು, ಗ್ಯಾಸ್ ರೇಟ್ ಇರ್ಬೋದು, ಇವೆಲ್ಲವೂ ಸಹ ನಮಗೆ ಸರಾಸರಿ 2 ವರ್ಷಕ್ಕೆ ಮುಂಚೆನೇ ಏರ್ಕೊಂಡು ಹೋಗಿದೆ. ಆದರೆ ಇವತ್ತಿನ ದಿವಸ ಆಟೋ ಚಾಲಕ ಬದುಕಬೇಕಂದ್ರೆ ಭಾಳ ಕಷ್ಟ ಆಗ್ತಿದೆ. ಆರ್ಥಿಕ ಪರಿಸ್ಥಿತಿ ಭಾಳ ಹದಗೆಡ್ತಾ ಇದೆ. ಕೋವಿಡಿಂದ ಇಲ್ಲಿವರೆಗೂ ಸರ್ಕಾರ ಆಟೋ ಚಾಲಕರ ಪುನಶ್ಚೇತನೆಗೆ ಯಾವುದೇ ಸವಲತ್ತುಗಳನ್ನ ಕೊಟ್ಟಿಲ್ಲ. ಈಗ ಓಲಾ, ಊಬರು, ರ್ಯಾಪಿಡೋ ಕೆಲವೊಂದು ಆ್ಯಪ್ ಆಧಾರಿತದಲ್ಲಿ ಏನು ಗಾಡಿಗಳು ಓಡಿಸ್ತಾ ಇದ್ದಾರೆ, ಪ್ರಯಾಣಿಕರೇ ಒಂದು ಮಿನಿಮಮ್ಗೆ 60ರಿಂದ 80 ರೂಪಾಯಿವರೆಗೆ ಕೊಡ್ತಾ ಇದ್ದಾರೆ. 60ರಿಂದ 80 ರೂಪಾಯಿಗೆ ಅಲ್ಲಿ ಕೊಡುವಾಗ ನಮ್ಮ ಚಾಲಕರಿಗೆ ಯಾಕೆ ಸರ್ಕಾರ 40 ರೂಪಾಯಿಗೆ ನಿಗದಿ ಮಾಡಬಾರ್ದು? ಅದು ನಮ್ಮ ಒತ್ತಾಯ. ಆಮೇಲೆ 3 ವರ್ಷ ಆಯಿತು ರೇಟ್ ರೈಸ್ ಮಾಡಿ. ಹಾಲಿನ ದರ ಹೆಚ್ಚಿದೆ, ನಾಳೆ ನೀರಿನ ದರ ಹೆಚ್ಕೋತಾ ಇದೆ, ಪೆಟ್ರೋಲ್ ದರ ಹೆಚ್ಕೊಂಡಿದೆ, KG ಟೊಮೊಟೊ 100 ರೂಪಾಯಿ ಇದೆ, KG ಈರುಳ್ಳಿ 80 ರೂಪಾಯಿ ಇದೆ. ಯಾವ್ದು ಕಮ್ಮಿ ಇದೆ? ಈಗ ನಮ್ಮ ಮಕ್ಕಳನ್ನ LKG UKGಗೆ ಸೇರಿಸ್ಬೇಕು ಅಂದ್ರೆ ಮಿನಿಮಮ್ 1.5 ಲಕ್ಷ ಮೇಲೆ ಅಡ್ಮಿಷನ್ಗೆ ಡೊನೇಷನ್ ಕೇಳ್ತಾ ಇದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕನಾಗಿ ಕಾಂಗ್ರೆಸ್ ನಾಯಕ ಹಾಗೂ ರಾಯ್ಬರೇಲಿ ಸಂಸದ ರಾಹುಲ್ ಗಾಂಧಿಯನ್ನ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ನಡೆದ ಇಂಡಿಯಾ ಮೈತ್ರಿಕೂಟ ಸಭೆಯಲ್ಲಿ ರಾಹುಲ್ ಗಾಂಧಿಯನ್ನ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಈ ಕುರಿತು ಹಂಗಾಮಿ ಸ್ಪೀಕರ್ಗೆ INDI ಕೂಟ ಮಾಹಿತಿ ನೀಡಿದೆ. ಇನ್ನು ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಸೇಡಿನ ರಾಜಕಾರಣ, ನಿರಂತರವಾದ ವೈಯಕ್ತಿಕ ಚಾರಿತ್ರ್ಯ ಹಣವನ್ನ ಎದುರಿಸುತ್ತಲೇ ರಾಹುಲ್ ತನ್ನ ದಣಿವರಿಯದ ಹೋರಾಟ ಮೂಲಕ ಸರ್ವಾಧಿಕಾರಿ ಆಡಳಿತದಿಂದ ದೇಶವನ್ನ ರಕ್ಷಿಸಿದ್ದಾರೆ. ಇದರಿಂದಾಗಿ ಅವರಿಗೆ ಈ ಪದವಿ ಸಿಕ್ಕಿದೆ. ಲೋಕಸಭೆ ವಿಪಕ್ಷ ನಾಯಕರಾಗಿ ಆಡಳಿತ ಪಕ್ಷಕ್ಕೆ ರಾಹುಲ್ ಗಾಂಧಿ ಸಿಂಹ ಸ್ವಪ್ನರಾಗ್ತಾರೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಅಭಿನಂದಿಸಿದ್ದಾರೆ. ಬೇಲ್ಗಾಗಿ ಕಾಯುತ್ತಿದ್ದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಇಡಿಯಿಂದ ಬಂಧನಕ್ಕೊಳಗಾಗಿದ್ದ ಅರವಿಂದ್ ಕೇಜ್ರಿವಾಲ್ರನ್ನ ಸಿಬಿಐ ಅಧಿಕಾರಿಗಳು ತಿಹಾರ್ ಜೈಲಿನಲ್ಲಿಯೇ ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇರುವಾಗಲೇ ಅರವಿಂದ್ ಕೇಜ್ರಿವಾಲ್ರನ್ನ ಸಿಬಿಐ ಬಂಧಿಸಿದೆ. ಜೂನ್ 20ರಂದು ವಿಚಾರಣಾ ನ್ಯಾಯಾಲಯ ಕೇಜ್ರಿವಾಲ್ಗೆ ಜಾಮೀನು ನೀಡಿತ್ತು. ಇದನ್ನ ಪ್ರಶ್ನಿಸಿ ಇಡಿ ದೆಹಲಿ ಹೈಕೋರ್ಟ್ ಮೊರೆ ಹೋಗಿತ್ತು. ನಂತರ ದೆಹಲಿ ಹೈಕೋರ್ಟ್ ಕೇಜ್ರಿವಾಲ್ ಜಾಮೀನಿಗೆ ತಡೆ ನೀಡಿತ್ತು. ಆದ್ರೀಗ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು, ಸುಪ್ರೀಂ ಕೋರ್ಟ್ನಲ್ಲೇ ಇಂದು ಕೇಜ್ರಿವಾಲ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ. ಹಿಂದೆ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. 1952ರ ಬಳಿಕ ಇದೇ ಮೊದಲ ಬಾರಿಗೆ 18ನೇ ಲೋಕಸಭೆಯ ಸ್ಪೀಕರ್ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಚುನಾವಣೆ ನಡೆಯಲಿದ್ದು, ಬಿಜೆಪಿಯಿಂದ ಓಂ ಬಿರ್ಲಾ ಮತ್ತು ಕಾಂಗ್ರೆಸ್ನಿಂದ ಕೋಡಿ ಕುನ್ನಿಲ್ ಸುರೇಶ್ ಸ್ಪೀಕರ್ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. INDI ಮೈತ್ರಿಕೂಟ 232 ಸಂಸದರ ಬಲ ಹೊಂದಿದ್ರೆ, NDA ಮೈತ್ರಿಕೂಟ 293 ಸಂಸದರ ಬಲ ಹೊಂದಿದೆ. ಹೀಗಾಗಿ ಸರಳ ಬಹುಮತದೊಂದಿಗೆ ಓಂ ಬಿರ್ಲಾ ಸ್ಪೀಕರ್ ಆಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇನ್ನು ಚುನಾವಣೆಗೆ ಕಡ್ಡಾಯ ಹಾಜರಾತಿಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮ ತಮ್ಮ ಸಂಸದರಿಗೆ ವಿಪ್ ಜಾರಿ ಮಾಡಿದೆ. ಬೆಳಗ್ಗೆ 11 ಗಂಟೆಗೆ ಲೋಕಸಭೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ತಮ್ಮ ಸಂಸದರಿಗೆ 3 ಸಾಲಿನ ವಿಪ್ ಜಾರಿ ಮಾಡಿದೆ. ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ವಿರುದ್ಧ ಬೆಂಗಳೂರಿನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ 4ನೇ FIR ದಾಖಲಾಗಿದೆ. ಈಗಾಗಲೇ 3 ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸಿರೋ ಪ್ರಜ್ವಲ್ ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ಇದೀಗ ದಾಖಲಾಗಿರೋ 4ನೇ ಕೇಸ್ನಲ್ಲಿ ಪ್ರಜ್ವಲ್ ಅವರನ್ನ 4 ದಿನ SIT ಕಸ್ಟಡಿಗೆ ನೀಡಿ ಬೆಂಗಳೂರಿನ 42ನೇ ACMM ನ್ಯಾಯಾಲಯ ಆದೇಶಿಸಿದೆ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಪೆನ್ಡ್ರೈವ್ ಹಂಚಿಕೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ
ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿದಂತೆ 4 ವಿರುದ್ಧ ಸೈಬರ್ ಕ್ರೈಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ, ಶರತ್, ಕಿರಣ್ ಹಾಗೂ ಪ್ರೀತಂ ಗೌಡ ವಿರುದ್ಧ ಐಪಿಸಿ ಸೆಕ್ಷನ್ 354A, 354D, 354B, 506, 66E ಅಡಿಯಲ್ಲಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಸಂತ್ರಸ್ತೆ ನೀಡಿರೋ ದೂರಿನನ್ವಯ ತನಿಖೆಗೆ ಹಾಜರಾಗುವಂತೆ ಮಾಜಿ ಶಾಸಕ ಪ್ರೀತಂ ಗೌಡಗೆ ತನಿಖೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಲು ಮುಂದಾಗಿದ್ದಾರೆ. ಒಂದು ವೇಳೆ ಪೊಲೀಸರು ನೋಟಿಸ್ ನೀಡಿದ್ರೆ ಮುಂದೇನು ಅನ್ನೋ ಬಗ್ಗೆ ಈಗಾಗಲೇ ವಕೀಲರ ಜೊತೆಗೆ ಪ್ರೀತಂ ಗೌಡ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಸ್ವಲ್ಪ ತಣ್ಣಗಾಗಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪೆನ್ಡ್ರೈವ್ ಫೈಟ್ ಇದೀಗ ಮತ್ತೆ ತೀವ್ರಗೊಂಡಿದೆ. ಎಚ್ಡಿಕೆ ರಾಜೀನಾಮೆಯಿಂದ ತೆರವಾಗಿರೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವಿನ ಸೀನಿಯಾರಿಟಿ ಸಮರ ತಾರಕಕ್ಕೇರಿದೆ. ಮಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, ನಾವು ಚನ್ನಪಟ್ಟಣಕ್ಕೆ ಏನೂ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಆದರೆ ಎಚ್ಡಿಕೆ ಚನ್ನಪಟ್ಟಣ ನೋಡೋ ಮೊದಲೇ ನಾವು ನೋಡಿದ್ದೇವೆ. ಕುಮಾರಸ್ವಾಮಿ ಬಹಳ ಲೇಟಾಗಿ ರಾಜಕೀಯಕ್ಕೆ ಬಂದವರು. ಅವರಿಗಿಂತ 10 ವರ್ಷ ಮೊದಲೇ ನನಗೆ ಚನ್ನಪಟ್ಟಣ ಗೊತ್ತು ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಡಿಕೆಶಿ ಸೀನಿಯಾರಿಟಿ ಹೇಳಿಕೆಗೆ ನವದೆಹಲಿಯಲ್ಲಿ ತಿರುಗೇಟು ನೀಡಿರುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ನಾನು ರಾಜಕಾರಣಕ್ಕೆ ಬಂದಿದ್ದು ಲೇಟ್. ಡಿಕೆ ಶಿವಕುಮಾರ್ ಮಾತು ನಿಜ. ಚನ್ನಪಟ್ಟಣಕ್ಕೂ ನನಗೂ ಇರೋ ನಂಟು ಇಂದು ನಿನ್ನೆಯದ್ದಲ್ಲ. 1985ರಿಂದಲೂ ಚನ್ನಪಟ್ಟಣದ ಜೊತೆ ನಂಟಿದೆ. 1985ರ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ರೆ ನಾನು ಶಾಸಕನಾಗಿರ್ತಾ ಇದ್ದೆ. ಆಗ ಡಿಕೆಶಿ ಶಾಸಕರಾಗುತ್ತಿರಲಿಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಚನ್ನಪಟ್ಟಣಕ್ಕೆ ಏನ್ ಮಾಡಿಲ್ಲ ಅಂತ ಅವ್ರಿಗೆ ಅವರು ಚನ್ನಪಟ್ಟಣ ನೋಡಕ್ಕೆ ಬಂದಿದ್ದು, ನಾನು ಚನ್ನಪಟ್ಟಣ ಬಹಳ ಲೇಟಾಗಿ ರಾಜಕಾರಣ ಬಂದವರು. ರಾಜಕಾರಣ ಶುರುವಾದ 2 ವರ್ಷದ ಮೇಲೆ ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ರು. 95, 96 ಪಾರ್ಲಿಮೆಂಟ್ 10 ಇಯರ್ಸ್ ಮುಂಚಿದ್ದಾಗ ನನಗೆ ಆ ಭಾಗ ಚನ್ನಪಟ್ಟಣ ಅನ್ನೋದು ನಾನು ಆ ಜಿಲ್ಲೆಯಲ್ಲ. ಇವತ್ತು ಬಹುಶಃ ಮಂಗಳೂರಿನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಹೇಳಿ. ಅದು ನಿಜವೇ. ನಾನು ರಾಜಕಾರಣಕ್ಕೆ ಬಂದಿದ್ದು 95, 96ರಲ್ಲಿ. ನಾನು ಅವರ ತಂದೆ ವಿರುದ್ಧವೇ 1985ರಲ್ಲಿ ಚುನಾವಣೆಗೆ ನಿಂತವನು. 1985ರಲ್ಲಿ ದೇವೇಗೌಡರು ವಿರುದ್ಧ ಚುನಾವಣೆಗೇನು ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ. ದೇವೇಗೌಡರೇನು ನಿಂತಿದ್ರು. ಆ ಚುನಾವಣೆ ಉಸ್ತುವಾರಿ ನಾನೇ 700 ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದವನು. ಲೋಕಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ಡಿಕೆ ಬ್ರದರ್ಸ್ ಇದೀಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಯೋ ಅಭ್ಯರ್ಥಿ ಯಾರು ಅನ್ನೋ ಗುಟ್ಟು ಬಿಟ್ಟುಕೊಡದ ಡಿಕೆ ಬ್ರದರ್ಸ್ ಭರ್ಜರಿ ಗೇಮ್ ಪ್ಲಾನ್ ರೂಪಿಸುತ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಪ್ರವಾಸದ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಸ್ಥಳೀಯ ಮುಖಂಡರ ಜೊತೆ ಸಭೆ ನಡೆಸಿ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ನಿನ್ನೆ ಸಂಜೆ ಸಭೆ ನಡೆಸಿರೋ ಡಿಕೆ ಸುರೇಶ್ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಒಂದು ವೇಳೆ ಡಿಕೆ ಸುರೇಶ್ ಸ್ಪರ್ಧೆಗೆ ಪೂರಕ ವಾತಾವರಣ ಇಲ್ಲದಿದ್ರೆ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡೋಕೆ ಡಿಕೆ ಬ್ರದರ್ಸ್ ತಂತ್ರಗಾರಿಕೆ ರೂಪಿಸುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಸಹೋದರನ ಸ್ಪರ್ಧೆಯ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಶಿವಕುಮಾರ್, ನನ್ನ ತಮ್ಮನಿಗೆ ಚುನಾವಣೆಯಲ್ಲಿ ಆಸಕ್ತಿ ಇಲ್ಲ ಅಂತ ತಿಳಿಸಿದ್ದಾರೆ. ಈಗ ಪಾರ್ಟಿ ಎಲೆಕ್ಷನ್ ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಜನ ನಮ್ಗೆ ರೆಸ್ಟ್ ಕೂಡ ಕೇಳಿದ್ದಾರೆ. ಆದರೆ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಚನ್ನಪಟ್ಟಣ ಸಹಾಯ ಮಾಡೋಣ ಬಡವರಿಗೆ. ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದು 1 ತಿಂಗಳು ಕಳೆಯುವಷ್ಟರಲ್ಲಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಮತ್ತೆ ತೀವ್ರಗೊಂಡಿದ್ದು, ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣಗಳ ನಡುವಿನ ಡಿಸಿಎಂ ಫೈಟ್ ತಾರಕಕ್ಕೇರಿದೆ. ಸಿಎಂ ರೇಸ್ನಲ್ಲಿರೋ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲು ಮುಂದಾಗಿರೋ ಸಿದ್ದರಾಮಯ್ಯ ಬಣದ ಕೆಎನ್ ರಾಜಣ್ಣ, ಜಮೀರ್ ಅಹ್ಮದ್ ಸೇರಿ ಹಲವು ನಾಯಕರು ಸಮುದಾಯವಾರು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಬೇಡಿಕೆ ಇಟ್ಟಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ 5 ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಅನುಮತಿ ನೀಡಿದ್ದೇ ಆದ್ರೆ ಡಿಕೆಶಿ ಜೊತೆ ಉಳಿದ 4 ಕೂಡ ಸಿಎಂ ರೇಸ್ನಲ್ಲಿ ಕಾಂಪಿಟಿಷನ್ ನಡೆಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಸಿದ್ದು ಬಣದ ಏಟಿಗೆ ಡಿಕೆಶಿ ಬಣದ ನಾಯಕರು ಕೂಡ ತಿರುಗೇಟು ನೀಡಲು ಮುಂದಾಗಿದ್ದು, ರಾಜ್ಯ ಕೈ ಬಣ ಬಡಿದಾಟ ಇದೀಗ ಹೈಕಮಾಂಡ್ಗೆ ನುಂಗಲಾಗದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಪಟ್ಟು ಹಿಡಿದಿರೋರಿಗೆ ತಿರುಗೇಟು ನೀಡಿರೋ ಡಿಸಿಎಂ ಡಿಕೆಶಿ, ಯಾರು ಯಾವ ಬೇಡಿಕೆಯನ್ನಾದ್ರೂ ಇಡ್ಲಿ, ಅವರಿಗೆ ಪಕ್ಷವೇ ಸೂಕ್ತ ಉತ್ತರ ಕೊಡುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಮಧ್ಯೆ ಡಿಕೆ ಸುರೇಶ್ಗೆ ಟಕ್ಕರ್ ನೀಡಿರುವ ಸಚಿವ ದಿನೇಶ್ ಗುಂಡೂರಾವ್ ಯಾರು ಹಗುರವಾಗಿ ಮಾತನಾಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ.
ಆದರೆ ಡಿಸಿಎಂ ಡಿಶುಮ್ನಿಂದ ಅಂತರ ಕಾಯ್ದುಕೊಂಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ನಾನೇನು ಹೇಳಿ, ಬೇರೆ ಏನಾದ್ರೂ ಕೇಳಿ ಅಂತ ಜಾರಿಕೊಂಡಿದ್ದಾರೆ. ಒಂದೆಡೆ ಡಿಸಿಎಂ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದ್ರೆ, ಮತ್ತೊಂದೆಡೆ ಶಾಸಕ ವರ್ಸಸ್ ಸಚಿವರ ಸಂಘರ್ಷ ಕೂಡ ಶುರುವಾಗಿದೆ. ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೂ ತಲುಪಿದೆ. ಶಾಸಕ ವಿನಯ್ ಕುಲಕರ್ಣಿ ನೇತೃತ್ವದಲ್ಲಿ 15ಕ್ಕೂ ಹೆಚ್ಚು ಲಿಂಗಾಯತ ಶಾಸಕರ ನಿಯೋಗ 2 ಪ್ರಮುಖ ವಿಚಾರಗಳಿಗಾಗಿ ಹೈಕಮಾಂಡ್ ಭೇಟಿಯಾಗಿದೆ. ಸಚಿವ ಭೈರತಿ ಸುರೇಶ್ ವಿರುದ್ಧ ದೂರು ನೀಡಿರೋ ನಿಯೋಗ ಸರ್ಕಾರದಲ್ಲಿ ಸೂಪರ್ ಸಿಎಂ ರೀತಿ ವರ್ತನೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದೆ. ಅಲ್ಲದೆ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಿಸಿದ್ರೂ ಸಚಿವರು ಹಸ್ತಕ್ಷೇಪ ಮಾಡ್ತಾ ಇದ್ದು ಸಿಎಂ ಕಾರ್ಯಕ್ರಮಗಳಿಗೂ ಮೂಗು ತೂರಿಸ್ತಾರೆ ಅಂತ ದೂರು ನೀಡಿದ್ದಾರೆ. ಇದರ ಜೊತೆಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಲಿಂಗಾಯತರಿಗೆ ಕೊಡಬೇಕು ಅಂತ ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತರನ್ನ ನೇಮಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು 3 ಡಿಸಿಎಂ ಬೆನ್ನಲ್ಲೇ ಬಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾದ ಸ್ಥಾನ ತುಂಬುವಂತೆಯೂ ಒತ್ತಡ ಹಾಕ್ತಿದ್ದಾರೆ. ಶಾಸಕ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ದೆಹಲಿಗೆ ಹೋಗಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಮುಸ್ಲಿಮರ ಕೆಲಸವನ್ನ ತಲೆಬಾಗಿ ಮಾಡಬೇಕು ಅಂತ ಸಚಿವ ಜಮೀರ್ ಅಹ್ಮದ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುಸ್ಲಿಂ ಮತಗಳಿಂದಲೇ ಗೆದ್ದಿದ್ದು, ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಗೆಲುವಿಗೆ ಮುಸ್ಲಿಮರು ಕಾರಣ. ಹೀಗಾಗಿ ನಮ್ಮ ಕೆಲಸಗಳನ್ನು ಅವರು ತಲೆಬಾಗಿ ಮಾಡಬೇಕಾಗತ್ತೆ. ನಾನು ಈಶ್ವರ್ ಖಂಡ್ರೆ ಜೊತೆ ಮಾತನಾಡ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಸ್ಮಶಾನಕ್ಕೆ ಅರಣ್ಯ ಇಲಾಖೆ ಜಾಗ ನೀಡದ ಹಿನ್ನೆಲೆ ಜಮೀರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂತೆ ಜಮೀರ್ ಅಹ್ಮದ್ ಉಲ್ಟಾ ಹೊಡೆದಿದ್ದಾರೆ. ನಾನು ಹೇಳಿದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದ್ದೀನಿ. ಆ ಸಮಾಜಕ್ಕೆ ಹೇಳ್ಬೇಕು ತಾನೆ, ಮುಸಲ್ಮಾನ್ ಇಸ್ಕೊಂಡು ಓಟ್ ಕೊಟ್ಟಿದ್ದಾರೆ, 2 ಲಕ್ಷ ಜನ ಓಟ್ ಕೊಡ್ತಾರೆ, 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ಆನಂದ ನೀವು ಒಂದ್ ಸೈಡ್ ಕೊಡ್ತೀನಿ ಕಾರಣ ಈಶ್ವರ ಕಂಡವ್ರಿಗೆ ಮುಸಲ್ಮಾನ್ ಅವ್ರ ಡಿವೈಡ್ ಆಯ್ತಾ ಈ ಬಾರಿ ಓಟ್ ಗೆಲ್ಲಲ್ಲ. ಸದಾ ಒಂದಿಲ್ಲೊಂದು ವಿವಾದದಿಂದಲೇ ಸುದ್ದಿಯಲ್ಲಿರೋ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಲೋಕಸಭೆಯಲ್ಲೇ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿ ಹೊಸ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಲೋಕಸಭೆಯಲ್ಲಿ ನೂತನ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಅಸಾದುದ್ದೀನ್ ಓವೈಸಿ ಕೊನೆಯಲ್ಲಿ ಜೈ ಭೀಮ್, ಜೈ ತೆಲಂಗಾಣ, ಜೈ ಪ್ಯಾಲೆಸ್ತೀನ್ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಓವೈಸಿ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗಿದ್ದಕ್ಕೆ ಬಿಜೆಪಿಯ ಶೋಭಾ ಕರಂದ್ಲಾಜೆ ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಸಭಾಧ್ಯಕ್ಷರಾದ ರಾಧಾ ಮೋಹನ್ ಸಿಂಗ್ ಓವೈಸಿ ಘೋಷಣೆಯನ್ನ ದಾಖಲೆಯಿಂದ ತೆಗೆದುಹಾಕುವಂತೆ ಸೂಚನೆ ನೀಡಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮಹತಾಬ್ ಓವೈಸಿ ಆಕ್ಷೇಪಾರ್ಹವಾಗಿ ಏನಾದ್ರೂ ಹೇಳಿದ್ರೆ ಅದನ್ನು ಕಲಾಪದ ದಾಖಲೆಯಿಂದ ತೆಗೆದುಹಾಕಲಾಗುವುದು ಅಂತ ತಿಳಿಸಿದ್ರು. ಇನ್ನು ಸಂಸದ ಓವೈಸಿ ಜೈ ಪ್ಯಾಲೆಸ್ತೀನ್ ಅಂತ ಘೋಷಣೆ ಕೂಗಿರೋದಕ್ಕೆ ಸಂಸತ್ತಿನ ಒಳಗೆ ಮತ್ತು ಹೊರಗೆ ತೀವ್ರ ಕೋಲಾಹಲ ಭುಗಿಲೆದ್ದಿದೆ. ಜೈ ಭೀಮ್, ಜೈ ಮೀಮ್, ಜೈ ತೆಲಂಗಾಣ, ಜೈ ಫಲಸ್ತೀನ್, ತಕ್ಬೀರ್, ಅಲ್ಲಾಹು ಅಕ್ಬರ್. ತಮಿಳುನಾಡಿನ ಕ್ರೀಡಾ ಸಚಿವ ಉದಯನಿಧಿ ಸ್ಟಾಲಿನ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಸಾಮಾಜಿಕ ಕಾರ್ಯಕರ್ತ ಪರಮೇಶ್ ಸಲ್ಲಿಸಿದ್ದ ಅರ್ಜಿ ಆಧರಿಸಿ ಕೋರ್ಟ್ ಉದಯನಿಧಿ ಸ್ಟಾಲಿನ್ಗೆ ನೋಟಿಸ್ ಜಾರಿ ಮಾಡಿತ್ತು. ಉದಯನಿಧಿ ಸ್ಟಾಲಿನ್ ಕೋರ್ಟ್ಗೆ ಹಾಜರಾದ ವೇಳೆ ಪ್ರಕರಣದ ಉಳಿದ ಆರೋಪಿಗಳು ಎಲ್ಲಿ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಉದಯನಿಧಿ ಸ್ಟಾಲಿನ್ ಪರ ಹಿರಿಯ ವಕೀಲ ವಿಲ್ಸನ್, ಉದಯನಿಧಿ ಸ್ಟಾಲಿನ್ ಅವರಿಗೆ ಪ್ರಕರಣದಲ್ಲಿ ಖುದ್ದು ಹಾಜರಾತಿಯಿಂದ ವಿನಾಯಿತಿ ನೀಡಬೇಕು. ಸುಪ್ರೀಂ ಕೋರ್ಟ್ನಿಂದ ಅವರಿಗೆ ವಿನಾಯಿತಿ ಸಿಕ್ಕಿದೆ, ಇನ್ನೂ ಆದೇಶದ ಪ್ರತಿ ಲಭ್ಯವಾಗಿಲ್ಲ ಅಂತ ಕೋರ್ಟ್ಗೆ ಮನವಿ ಮಾಡಿದ್ರು. ವಕೀಲರು ಸಲ್ಲಿಸಿದ ಮನವಿಯನ್ನ ಪರಿಗಣಿಸಿದ ನ್ಯಾಯಾಲಯ ಉದಯನಿಧಿ ಸ್ಟಾಲಿನ್ಗೆ 1 ಲಕ್ಷ ಬಾಂಡ್ ಶ್ಯೂರಿಟಿಯೊಂದಿಗೆ ಷರತ್ತುಬದ್ಧ ಜಾಮೀನು ನೀಡಿದೆ. ವಿಚಾರಣೆಯನ್ನು ಆಗಸ್ಟ್ 8ಕ್ಕೆ ಮುಂದೂಡಿರೋ ಕೋರ್ಟ್ ಆಗಸ್ಟ್ 8ರ ಒಳಗೆ ಸುಪ್ರೀಂ ಕೋರ್ಟ್ ಆದೇಶ ಪ್ರತಿಯನ್ನ ಸಲ್ಲಿಕೆ ಮಾಡುವಂತೆ ಸೂಚಿಸಿದೆ. ನಮ್ಮ ಪೂರ್ವಜರು ಅಲ್ಲಿ ಅಷ್ಟು ನಿಧಿಯನ್ನ ಹೂತಿಟ್ಟಿದ್ದಾರೆ, ಇಲ್ಲಿ ಅಷ್ಟು ನಿಧಿಯನ್ನ ಅಡಗಿಸಿಟ್ಟಿದ್ದಾರೆ. ಜಮಾನದಿಂದಲೂ ಆ ನಿಧಿಯನ್ನ ಸರ್ಪವೊಂದು ಕಾಯ್ತಾ ಇದೆ ಅನ್ನೋ ಮಾತುಗಳನ್ನ ಕೇಳೇ ಇರ್ತೀವಿ. ಇದಕ್ಕೆ ಪೂರಕ ಎನ್ನುವಂತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವೊಂದು ಭಾರೀ ವೈರಲ್ ಆಗಿದೆ. ವ್ಯಕ್ತಿಯೊಬ್ಬರು ಭೂಮಿ ಅಗೆಯುವಾಗ ಪುರಾತನ ಕಾಲದ ಮಣ್ಣಿನ ಮಡಕೆ ಸಿಕ್ಕಿದೆ. ಅದನ್ನು ತೆಗೆದು ನೋಡಿದಾಗ ಮಣ್ಣಿನ ಮಡಕೆಯಲ್ಲಿ ಚಿನ್ನದ ತ್ರಿಶೂಲ, ಉಂಗುರ ಮತ್ತು ನಾಣ್ಯಗಳು ಪತ್ತೆಯಾಗಿದೆ. ಅದರ ಜೊತೆಗೆ ನಿಧಿಯಿದ್ದ ಮಡಕೆಯಿಂದ ಸರ್ಪವೊಂದು ಬುಸುಗುಟ್ಟಿ ಹೊರಗೆ ಬಂದಿದ್ದು ಎಲ್ಲರನ್ನೂ ಅಚ್ಚರಿಗೆ ದೂಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.